ಗುಂಡು ಹಾರಿಸಿಕೊಂಡು ಸಿಜೆ ರಾಯ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಉದ್ಯಮಿ. ಕಾರಣ ಐಟಿ ದಾಳಿಗೆ. ಐಟಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಿತ್ತ ಹೆಣ. ದಾಳಿಯ ವೇಳೆ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದು ಐಟಿ. ಮೊಬೈಲ್ ಸೇರಿದಂತೆ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆಯುತ್ತಾರೆ. ಆದರೆ ಗನ್ ವಶಕ್ಕೆ ಪಡೆಯಲಿಲ್ಲ ಯಾಕೆ ಅನ್ನುವಂತಹ ಅನುಮಾನ ಬರ್ತಾ ಇದೆ. ಸಿಜೆ ರಾಯ್ ಬಳಿ ಗನ್ ಇದ್ರೂ ಕೂಡ ವಶಕ್ಕೆ ಅಧಿಕಾರಿಗಳು ಯಾಕೆ ಪಡೆಯಲಿಲ್ಲ? ಯಾಕೆ ಅಂತಂದ್ರೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಫೋನ್ ಮಾಡೋದು ಇವ್ರಿಗೆ ಫೋನ್ ಮಾಡೋದೆಲ್ಲ ಮಾಡ್ತಾರೆ. ಹಾಗಾಗಿ ಅದು ಯಾವುದು ಕೂಡ ಆಗಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲ ಒಂದ್ ಕಡೆಗೆ ಇಡಿಸ್ತಾರೆ. ಗನ್ನನ್ನು ಯಾಕೆ ಇಡಿಸ್ಲಿಲ್ಲ ಅನ್ನುವಂತಹ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಇಲ್ಲೆಲ್ಲವೂ ಕೂಡ ಒಂದು ಕ್ಲಾರಿಟಿಯನ್ನ ಪೊಲೀಸರು ಕೊಡಬೇಕಾಗುತ್ತೆ. ಏನಾಯ್ತು ಅಂತೇಳಿ ಐಟಿ ಅಧಿಕಾರಿಗಳು ಕೂಡ ಕೊಡಬೇಕಾಗುತ್ತೆ, ಅಥವಾ ಅವರ ಕಚೇರಿಯಲ್ಲಿರುವಂಥ CC ಕ್ಯಾಮ್ರಾಗಳದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಈ ಫೋಟೋ ನೋಡ್ತಾ ಇದ್ದೀರಾ, ಸಿಜೆ ರಾಯ್ ಗುಂಡು ಹಾರಿಸ್ಕೊಂಡು ಈಗ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಆಸ್ಪತ್ರೆಯಲ್ಲಿರುವಂಥ ಫೋಟೋ ಇದು. ನಿಮ್ಗೆ ನೆನಪಿರ್ಬೋದು, ಬಿಗ್ ಬಾಸ್ನ 11ರ ಸೀಸನ್ನಲ್ಲಿ ಹನುಮಂತಗೆ ಸೈಟನ್ನು ಕೊಟ್ಟಿದ್ದು ಇವರೇ. 50 ಲಕ್ಷ ಏನೋ ಕೊಟ್ಟಿದ್ರು, ನೆನಪಿರ್ಬೋದು. ಆದರೆ ಈಗ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಯಾಕೆ ಬಂತು ಅಂದರೆ, ಕಳೆದ 3 ತಿಂಗಳಿನಿಂದಲೂ ಕೂಡ ಐಟಿ ದಾಳಿಯಿಂದ ಜರ್ಜರಿತವಾಗಿ ಹೋಗ್ಬಿಟ್ಟಿದ್ರು. ಅವರ ಗೆಳೆಯರ ಬಳಿ ಕೂಡ ಅನೇಕ ಬಾರಿ ಹೇಳ್ಕೊಂಡಿದ್ರಂತೆ, ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ ಇದ್ರ ಕಾಟದಿಂದಾಗಿ ಅಂತ ಹೇಳಿ. ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ, ಎಲ್ಲವೂ ಕೂಡ ಆಗತ್ತೆ. ಪದೇ ಪದೇ ಈಗಾಗಲೇ ಐಟಿ ಅಧಿಕಾರಿಗಳು ಕೂಡ ಹೊರಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಅಲ್ಲಿ ದೃಶ್ಯಾವಳಿಗಳನ್ನ ಎಲ್ಲ ದಾಖಲೆಗಳನ್ನು ತುಂಬಿಕೊಂಡು ಅಲ್ಲಿಂದ ತೆರಳುತ್ತಾ ಇದ್ದಾರೆ. ಈಗ ಸಮಾಧಾನ ಆಯ್ತೇನೋ ಅವ್ರಿಗೆ, ಒಂದು ಹೆಣ ಬೀಳೋವರೆಗೂ ಕೂಡ ಕಾಯ್ತಾ ಇದ್ರೇನೋ. ಆಮೇಲೆ ಇಟ್ಸ್ ನಾಟ್ ಗುಡ್ ಮೆಸೇಜ್. ಈ ರೀತಿಯಾಗಿ ಉದ್ಯಮಿಗಳೆಲ್ಲ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳುವಂಥ ಯೋಚನೆಗಳನ್ನು ಮಾಡ್ತಾ ಹೋಗ್ಬಿಟ್ರಿ. ಎದುರಿಸ್ಬೇಕ್ರಿ ಜೀವನದಲ್ಲಿ. ಆತ್ಮಹತ್ಯೆಗೆ ಪ್ರಚೋದನೆ ಕೇಸ್ ದಾಖಲಾಗುತ್ತಾ? ಐಟಿ ಅಧಿಕಾರಿಗಳ ಮೇಲೆ ಕೇಸ್ ಹಾಕ್ತಾರ ಪೊಲೀಸರು? ಇಟ್ಸ್ ಅ ಫಾರ್ಮಾಲಿಟಿ, ಆಗಲೇಬೇಕದು. ಐಟಿ ಅಧಿಕಾರಿಗಳ ವಿರುದ್ಧವೇ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ಮಗಳು ಮಗ ಇರಬೇಕು. ಐಟಿ ಅಧಿಕಾರಿಗಳ ವಿರುದ್ಧ ಕುಟುಂಬಸ್ಥರ ದೂರು ಸಾಧ್ಯತೆ ಇದೆ. ಆತ್ಮಹತ್ಯೆಗೆ ಪ್ರಚೋದನೆ ಕೇಸ್ ದಾಖಲಾಗುತ್ತಾ? ಐಟಿ ಅಧಿಕಾರಿಗಳ ಮೇಲೆ ಕೇಸ್ ಹಾಕ್ತಾರ? ಸ್ಥಳದಲ್ಲಿ ಅವರು ಇರೋದ್ರಿಂದ ಅವರು ಕೂಡ ನಿಂತ್ಕೊಳ್ಬೇಕಾಗತ್ತೆ ಸಾಕ್ಷಿಗಳಾಗಿ. ಜೊತೆಗೆ ಅವರು ಕೂಡ ಆರೋಪಿ ಸ್ಥಾನದಲ್ಲೇ ನಿಂತ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅವರು ಕಣ್ಮುಂದೆನೇ ಆತ್ಮಹತ್ಯೆನ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವ್ರನ್ನು ಕೂಡ ಆರೋಪಿಯಾಗಿ ನಿಂತ್ಕೊಳ್ಬೇಕಾಗುತ್ತೆ. ಅದನ್ನು ತಡೀಲಿಲ್ಲ ಯಾಕೆ? ಫೇಸ್ ಮಾಡಲೇಬೇಕು ಅವರು. ಈಗ ಅವರ ಪತ್ನಿ, ಮಗಳು ಮತ್ತು ಮಗ ಇರೋದು ಸಿಜೆ ರಾಯ್ ಅವರದ್ದು, ನನಗಿರೋ ಮಾಹಿತಿ ಪ್ರಕಾರ. ಈಗ ಅವ್ರು ಯಾವ ರೀತಿಯಾದಂಥ ಕೇಸನ್ನು ಹಾಕ್ತಾರೆ ವಿಚಾರದಲ್ಲಿ ಅನ್ನೋದನ್ನು ನೋಡಬೇಕು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಈಗ ಈ ವಿಚಾರದಲ್ಲಿ ಏನು ಅಪ್ಡೇಟ್ ಸಿಗ್ತಾ ಇದೆ? ಅವರ ಕುಟುಂಬಸ್ಥರಿಗೆ ಎಲ್ಲಿ ಪತ್ನಿ, ಮಗಳು, ಮಗ 3 ಜನ ಇರಬೇಕು ಅಂತ ಕಾಣಿಸುತ್ತೆ. ಆಸ್ಪತ್ರೆಯಲ್ಲಿದ್ದಾರಾ? ಏನು ಹೇಳ್ತಾ ಇದ್ದಾರೆ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆ? ಎಲ್ಲಿದ್ದಾರೆ? ಅರುಣ್, ಘಟನಾ ಸ್ಥಳದಲ್ಲಿ ಅವರು ಕುಟುಂಬಸ್ಥರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಯಾರೂ ಕೂಡ ಇನ್ನೂ ಕೂಡ ಬಂದಿಲ್ಲ. ಬದಲಾಗಿ ಆ DCP ಆಗಿರುವಂಥ ಅಕ್ಷಯ್ ಏನಿದ್ರು, ಆ ಘಟನೆ ಎಲ್ಲಾಯಿತು ಅನ್ನೋದು ಒಳಗಡೆ ಏನೋ ಅವ್ರ ಚೇಂಬರ್ ಇದೆ, ಆ ಚೇಂಬರ್ನಲ್ಲಿ ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅವ್ರ ಚೇಂಬರ್ನಲ್ಲಿ ಇಡೀ ಬಿಲ್ಡಿಂಗ್ನ CCTV ಮಾನಿಟ್ರ್ ಅದರಲ್ಲಿ ಚೇಂಬರಲ್ಲಿ ಇರುವಂಥದ್ದು. ಅಲ್ಲಿ ಆ CCTVಯನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಯಾವಾಗ ಶೂಟ್ ಆಗುತ್ತೆ, ಶೂಟ್ ಆದ ನಂತರದಲ್ಲಿ ಅವರ ಗನ್ ಕೂಡ ಅಲ್ಲೇ ಇತ್ತು, ಗನ್ನನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅವ್ರ ಮೊಬೈಲ್ನೂ ಕೂಡ ವಶಕ್ಕೆ ಪಡೆದು ಆ ಮೊಬೈಲ್ನೂ ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾ ಇರುವಂಥ. ಅದ್ರ ಜೊತೆಗೆ ಅವರು ಬಳಸ್ತಿದ್ದಂಥ ಚೇಂಬರ್ನಲ್ಲಿ ಏನು ಸಿಸ್ಟಮ್ ಏನಿರುತ್ತೆ, ಸಿಸ್ಟಮ್ನಲ್ಲಿ ಏನಾದರೂ ಬೇರೆ ಏನಾದರೂ ಅಪ್ಡೇಟ್ ಸಿಗುತ್ತಾ ಅನ್ನೋ ನಿಟ್ಟಲ್ಲೂ ಕೂಡ DCP ಖುದ್ದು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಅವರ CCTV ಏನು ಅವ್ರ ಚೇಂಬರಲ್ಲೇನೋ CCTV ಮಾನಿಟ್ರ್ ಇದೆ, ಮಾನಿಟ್ರಲ್ಲೂ ಕೂಡ ಈಗಾಗಲೇ ಅವ್ರು ಶೂಟ್ ಮಾಡ್ಕೊಂಡಿರುವಂಥ ದೃಶ್ಯ ಸರಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ಅವರ ಆ ಶೂಟ್ ಮಾಡ್ಕೊಂಡ ಸಂದರ್ಭದಲ್ಲಿ ಹೇಗಿತ್ತು ಮತ್ತು ಐಟಿ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಏನು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ DCP ಅವರು ಈಗ ಚೆಕ್ ಮಾಡ್ತಾ ಇರುವಂಥದ್ದು. ಈಗಷ್ಟೇ ಆ ಕಾನ್ಫಿಡೆಂಟ್ ಗ್ರೂಪ್ನ ಅವರ ಏನು ಸಿಜೆ ರಾಯ್ ಅವರ ಚೇಂಬರ್ ಏನಿದೆ, ಆ ಚೇಂಬರ್ನಲ್ಲಿ ಈ ಎಲ್ಲ ಮಾಹಿತಿಗಳನ್ನು ಕೂಡ DCP ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಐಟಿ ಅಧಿಕಾರಿಗಳಿಗಾಗಲೇ 8 ಜನ ಐಟಿ ಅಧಿಕಾರಿಗಳು ಇಲ್ಲಿಂದ ಹೊರಟಿದ್ರು ಕೂಡ ಇನ್ನು 2-3 ಜನ ಐಟಿ ಅಧಿಕಾರಿಗಳು ಕೂಡ ಅವ್ರ ಜೊತೆ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಯಾಕೆಂತಂದರೆ ಘಟನೆ ನಡೆದಂಥ ಟೈಮ್ನಲ್ಲಿ ಅವರಿಬ್ಬರು ಕೂಡ ಜೊತೆಗಿದ್ರು ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಅವರೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳ ಜೊತೆಗೆ ಇವರು ಐಟಿ ಅಧಿಕಾರಿಗಳಿಂದ ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊತಾ ಇರುವಂಥದ್ದು. ಸದ್ಯಕ್ಕೆ ಏನು ಸೆಂಟ್ರಲ್ DCP ಆಗಿರುವಂಥ ಅಕ್ಷಯ್ ಎಂ ಯಾಕೆ ಏನಿದ್ದಾರೆ ಅವರು ಏನು ಸಿಜೆ ರಾಯ್ ಅವರ ಮೊಬೈಲ್ ಆಗಿರ್ಬೋದು, ಅವ್ರು ಫೈರ್ ಮಾಡ್ಕೊಂಡಂಥ ಗನ್ ಆಗಿರ್ಬೋದು,
ಆಗಿರ್ಬೋದು, ಅವ್ರು ಬಳಸ್ತಿದ್ದಂಥ ಸಿಸ್ಟಮ್ನ ಚೆಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅವರ ಕುಟುಂಬಸ್ಥರು, ಸ್ನೇಹಿತರು ಯಾರೂ ಕೂಡ ಇನ್ನೂ ಇಲ್ಲಿ ಬಂದಿಲ್ಲ. ಬದಲಾಗಿ ಏನು HSR ಲೇಔಟ್ನ ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ಆಸ್ಪತ್ರೆಗೆ ಸಾಗಿಸುವ ಯತ್ನದಲ್ಲಿ ಅವ್ರು ಸಾವನ್ನಪ್ಪಿದ್ದು, ಅಲ್ಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕೀಗ ಇಲ್ಲಿ IT ಅಧಿಕಾರಿಗಳು ಒಂದಿಬ್ಬರು ಮೂರು ಬಿಟ್ಟರೆ ಎಲ್ಲ ಈ ಸಂಬಂಧಪಟ್ಟಂಥ ತನಿಖಾಧಿಕಾರಿಗಳು ಮಾತ್ರ ಈ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಇರುವಂಥದ್ದು. ಅರುಣ್.